ಥರ ಮಾಡಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ವಿಡಿಯೋ ನೋಡ್ಕೊಂಬನ್ನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಚಪಾತಿ ಜೊತೆ ಇದು ಚಟ್ನಿ ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಗೊತ್ತಾ. ಪರೋಟ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಆಹಾ ಹಾ ಹಾ ಸಕ್ಕತ್ತಿರುತ್ತೆ. ಬನ್ನಿ ಹೇಗೆಲ್ಲ ನಮ್ಮಮ್ಮ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಜೊತೆಗೆ ನಾನು ಕೂಡ ಇರ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೂಕೋಸಿನ ಕರಿ ಮಾಡೋಣ ಅಂತೇಳಿ ತುಂಬ ದಿನವೇ ಆಯಿತು. ಹೂಕೋಸು ಸೀಸನ್ ಮುಗಿದಿತ್ತು. ಮೊನ್ನೆ ಕ್ಲಾಸಿಂದ ಬರ್ಬೇಕಾದ್ರೆ ನನ್ನ ಮಗಳು ಕೇಳ್ತಾಯಿದ್ಲು ಹೂಕೋಸು ಕರಿ ಬೇಕು ಅಂತೇಳಿ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹೂಕೋಸು ತೊಗೊಂಡಿದ್ದೆ. ಇನ್ನು ಫ್ರೈ ಮಾಡ್ಕೊಳೋಕ್ಕೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಾಗೆಯೇ ಗೋಡಂಬಿ ತೊಗೊಂಡಿದ್ದೆ. ಇನ್ನು ಸ್ಪೈಸಸ್ಸು ಸ್ವಲ್ಪ ಪಲಾವ್ ಎಲೆ, ಒಂದೇ ಏಲಕ್ಕಿ, ಲವಂಗ, ಚಕ್ಕೆ ಅಷ್ಟೇ ತೊಗೊಂಡೆ. ಖಾರಕ್ಕೆ ಖಾರ ಪುಡಿ ತೊಗೊಂಡೆ. ಇನ್ನು ಒಗ್ಗರಣೆಗೆ ಬಂದುಬಿಟ್ಟು ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ, ಜೀರಿಗೆ ಇಷ್ಟೇ ತೊಗೊಂಡಿರೋದು ನಾನು. ಆಮೇಲೆ ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಇನ್ನು ಮಸಾಲೆಗೆ ಬಂದುಬಿಟ್ಟು ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಗರಂ ಮಸಾಲ ಅಷ್ಟೇ ತೊಗೊಂಡಿರೋದು. ಸ್ವಲ್ಪ 1 ಸ್ಪೂನು ಗರಂ ಮಸಾಲ ಸಾಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಬಿಟ್ಟು ನೆಂತ ಇಲ್ಲ. ಈಸಿ ಪ್ರೊಸೆಸ್ ಆಗಿ ಬೇಗ ಒಂದು 15 ಮಿನಿಟ್ಸಲ್ಲೆಲ್ಲ ಕರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ನೀರನ್ನು ಕಾಯಕ್ಕೆ ಇಟ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹೂಕೋಸು ತೊಳ್ಕೊಳಕ್ಕೆ ನೀರನ್ನ ಕಾಯಕ್ಕೆ ಇಟ್ಕೋಬೇಕು. ಏಕೆಂದರೆ ಹೂಕೋಸಲ್ಲಿ ಸ್ವಲ್ಪ ಹುಳು ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಹುಳುಗಳೆಲ್ಲ ಹೋಗುತ್ತೆ ಅಂತೇಳಿ. ಹಾಗಾಗಿ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಹೂಕೋಸು ಇರುತ್ತಲ್ಲ ಇದನ್ನು ಅದರಲ್ಲೇ ಹಾಕಿ ಒಂದು 10 ನಿಮಿಷ ಅದನ್ನ ಕುದಿಸ್ಬೇಕು. ನೋಡಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಬಂತು. ಇವಾಗ ಈ ಹೂಕೋಸನ್ನ ಎಲ್ಲನೂ ಅದಕ್ಕೆ ಹಾಕಬೇಕು. ಎಲ್ಲ ಹಾಕಿದ್ರಿಂದ ಸ್ವಲ್ಪ ಏನಾದರೂ ಇರಲ್ಲ. ಆ್ಯಕ್ಚುಲಿ ಹೂಕೋಸು ಕ್ಲೀನಾಗಿ ಇರಲ್ಲ. ಎಷ್ಟೇ ನಾವು ಕ್ಲೀನಾಗಿ ತೊಳ್ಕೊಂಡು ಮಾಡ್ತೀವಿ ಅಂದರೂ ಅದರಲ್ಲಿ ಮೂಲೆಯಲ್ಲಿ ಸ್ವಲ್ಪ ಹುಳುಗಳು ಕಾಟ ಜಾಸ್ತಿ ಹೂಕೋಸಿಗೆ. ಹಾಗಾಗಿ ಈ ಥರ ಅರಿಶಿನ ನೀರಲ್ಲಿ ತೊಳ್ಕೊಂಡ್ರೆ ಹುಳ ಎಲ್ಲ ಮೇಲೆ ಬರುತ್ತೆ. ಇದ್ದರೆ ಮೊದಲೇ ಕ್ಲೀನ್ ಮಾಡಿರ್ತೀವಿ ಆ್ಯಕ್ಚುಲಿ. ಆದ್ರೂ ಈ ರೀತಿ ಮಾಡಿಕೊಂಡ್ರೆ ಎಲ್ಲೋ ಸಂದಲ್ಲಿ ಮೂಲೆಯಲ್ಲಿ ಇರೋಂಥ ಹುಳುಗಳು ಮೇಲೆ ಬರುತ್ತೆ. ಎಲ್ಲ ತರಕಾರಿನೂ ಇವಾಗ ಅಷ್ಟೇ. ಹಾಗಾಗಿ ನೋಡಿ ಈ ರೀತಿ ಕ್ಲೀನಾಗಿ ಸ್ವಲ್ಪ ಕುದಿ ಬರಬೇಕಿದು. ಒಂದು 5 ಮಿನಿಟ್ಸ್ ಇದರಲ್ಲಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಕೂಡ ಆಗಬೇಕು. ಇದು ಕರಿಗೆ ಚೆನ್ನಾಗಾಗುತ್ತೆ. ಇದರಲ್ಲೇ ಕುದಿಯೋಕ್ಕೆ ಬಿಟ್ಬಿಡೋಣ. ಅದು ಚೆನ್ನಾಗಿ ಒಂದು 5 ನಿಮಿಷ ಕುದ್ದ ಮೇಲೆ ಇದನ್ನು ತೊಗೊಳ್ಳೋಣ. ಇವಾಗ ಚೆನ್ನಾಗಿ ಕುದೀತಾ ಇರಲಿ. ಸೊ ಇನ್ನೊಂದು ಪ್ಯಾನಲ್ಲಿ ನಾವು ಒಗ್ಗರಣೆಗೆ ಫ್ರೈಗೆ ಏನೆಲ್ಲ ಫ್ರೈ ಮಾಡಿಕೊಂಡು ಮಸಾಲೆಗೆ ರುಬ್ಕೋಬೇಕಲ್ವಾ ಏನೇನು ಅಂತ ಹೇಳಿ ನೋಡ್ಕೊಳ್ಳೋಣ. ಇನ್ನು 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೇ ನಾನು ಹೆಚ್ಚಿಟ್ಕೊಂಡಿದ್ನಲ್ವ, ಸೊ ಈರುಳ್ಳಿ, ಆಮೇಲೆ ಈರುಳ್ಳಿನೂ ಹಾಕ್ಕೋಬೇಕು. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆನೇ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಹಾಗೆಯೇ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು. ಇವೆರಡನ್ನೂ ಕೂಡ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆ ಗೋಡಂಬಿನೂ ಕೂಡ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ ಮೂರನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ತುಪ್ಪದಲ್ಲಿ. ಅದು ಗೋಲ್ಡನ್ ಬ್ರೌನಿಷ್ ಬರಬೇಕು ಕಲರು. ಆ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೈ ಆಡ್ಕೊತಾನೆ ಫ್ರೈ ಮಾಡಬೇಕು. ಇವೆಲ್ಲ ಮೂರೂ ಚೆನ್ನಾಗಿ ತುಪ್ಪದಲ್ಲಿ ಎಲ್ಲ ಕಡೆ ತುಪ್ಪದಲ್ಲಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮೇಯ್ನು ಗೋಡಂಬಿ ಬೇಕು ಟೇಸ್ಟಿಗೆ. ಕರಿಗಳಿಗೆಲ್ಲ ಗೋಡಂಬಿ ಬೇಕಾಗುತ್ತೆ. ಇದು ಇಷ್ಟು ಫ್ರೈ ಆದಾಗ ಟೊಮೊಟೊ ಕೂಡ ಹಾಕ್ಕೋಬೇಕು. ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊನೂ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ಪೈಸಸ್ಸು ಎಲ್ಲ ಹಾಕಿದ ಮೇಲೆ ನಾವು ಒಗ್ಗರಣೆ ಕೊಟ್ಟಾಗೂ ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಇವಾಗ ಸ್ವಲ್ಪ ಮೆತ್ತಗಾಗೋವರೆಗೂ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಇನ್ನು ನೆಕ್ಸ್ಟು ಇದು ಕುದೀತಾ ಇದೆ. 5 ಮಿನಿಟ್ಸ್ ಆಯಿತು. ಈ ರೀತಿ ಕುದೀತಾ ಇರುತ್ತೆ. ಇವಾಗ ಇದನ್ನು ಬೇರೆ ತೊಗೋಬೇಕು. ಇದೆಲ್ಲ ಆಗಿತ್ತಲ್ಲ, ಆಲ್ಮೋಸ್ಟ್ ಆಲ್ ಇದು ಫ್ರೈ ಆಗಿತ್ತು. ಇವಾಗ ಇದನ್ನು ತೆಗೆದು ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಪ್ಯಾನ್ಗೆ 1-2 ಸ್ಪೂನು ಇದು ತುಪ್ಪ ಹಾಕಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಖಾರ ಪುಡಿ ತೊಗೊಂಡಿದ್ವಲ್ಲ, ಖಾರ ಪುಡಿನೂ ಹಾಗೆ ಹಾಕಬೇಕು. ಬೇಗ ಹಾಕಬೇಕು. ಏಕೆಂದರೆ ಆಫ್ ಮಾಡಿಕೊಂಡೇ ಹಾಕಿ ತುಪ್ಪಕ್ಕಾದಮೇಲೆ, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಖಾರ ಪುಡಿ. ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬೋದು. ಇವಾಗ ಇದನ್ನು ಬೇಯಿಸಿಟ್ಕೊಂಡಿದ್ವಲ್ಲ, ಅವು ಕ್ಲೀನ್ ಮಾಡ್ಕೊಂಡು ನೀರಿನಿಂದ ಬೇರೆ ಮಾಡಿಕೊಂಡು ಆ ಕೋಸನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹೂಕೋಸಿಗೆ ಅದು ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಾದರೆ ಅದು ಖಾರ ಪುಡಿ ಎಲ್ಲ ಕೋಸಿಗೆ ಹೋಗಿ ಮಿಕ್ಸ್ ಆಗುತ್ತಲ್ಲ, ಚೆನ್ನಾಗಿ ಹತ್ಕೊಳ್ಳುತ್ತಲ್ಲ, ಕರಿ ಕೂಡ ತುಂಬ ಟೇಸ್ಟ್ ಬರುತ್ತೆ. ನಾನು ಈ ರೀತಿ ಮಾಡ್ತೀನಿ. ಯಾರ್ಯಾರೆಲ್ಲ ಕೋಸು ಕರಿ ಯಾವ ರೀತಿ ಮಾಡ್ತೀರಾ ಹೂಕೋಸು ಕರಿನ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ.
ಏನಾದರೂ ಮಿಸ್ಟೇಕ್ ಆಗಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋಗೆ ಸರಿ ಮಾಡ್ಕೊತೀನಿ. ಇನ್ನು ಈ ರೀತಿ ಎಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫೈನಲಿ ಎಲ್ಲ ಪೀಸಸ್ಗೂ ಖಾರ ಪುಡಿ ಹತ್ತಿತು. ಇನ್ನು ಇದು ತಣ್ಣಗಾಗಿತ್ತು ಆಲ್ಮೋಸ್ಟ್ ಅಲ್ಲಲ್ಲೇ ನಾವು ಇದು ಮಾಡಿಟ್ಟಿದ್ದಲ್ಲ, ಇದನ್ನು ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ಇದು ಅದರಲ್ಲೇ ಒಂದು ಉರಿಲಿ ಬೇಯಕ್ಕೆ ಬಿಟ್ಟಿದ್ವಿ. ಓಕೆನಾ, ಅದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಬಿಟ್ಟಿದ್ದೆ. ಸೊ ಹಾಗಾಗಿ ನೆಕ್ಸ್ಟು ಇದು ಮತ್ತೆ ಅದೇ ಪ್ಯಾನಿಗೆ ಇದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು, ಆ ತುಪ್ಪಕ್ಕೆ ಸಾಸಿವೆ ಜೀರಿಗೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಮಗಳು ಕೂಡ ಈ ಟೈಮಲ್ಲಿ ಎಂಟ್ರಿ ಆಗಿಬಿಟ್ಲು. ಸೊ ಸಾಸಿವೆ ಜೀರಿಗೆ ನಾನೇ ಹಾಕ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಳು. ಒಂದು ದಿಕ್ಕಿಗೆ ಒಂದೊಂದು ಹಾಕ್ತಾಯಿದ್ದಾಳೆ. ಏಲಕ್ಕಿ ಲವಂಗ ಸ್ಪೈಸಸ್ನೆಲ್ಲ ತುಪ್ಪದಲ್ಲಂತೂ ಬೀಳ್ತಾನೆ ಇಲ್ಲವು. ಇನ್ನು ಸಿಡಿತತಿ ಅಂತ ಅವಳದು ಭಯ. ಸೊ ಚಿಕ್ಕ ಮಗಳಲ್ಲ, ಹಾಗಾಗಿ ಮತ್ತು ಅದರಲ್ಲೇ ಏನೋ ಧೈರ್ಯ ಮಾಡಿ ಹಾಕು ಸಿಡಿಯಲ್ಲ ಅಂತ ಹೇಳಿದಾಗ ಬಂದು ಹಾಕ್ಲೋ ಬೇಡವೋ ಅಂತ ಹೇಳಿ ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೊಂಡು ಹಾಕ್ತಾಯಿದ್ದಾಳೆ. ಇನ್ನು ಈ ರೀತಿ ಹಾಕಿದ್ಲು, ಅಂತೂ ಇಂತೂ ಫೈನಲಿ ಹಾಕಿದ್ಲು. ಹಾಕಿಬಿಟ್ಟು ನಾನೇ ಫ್ರೈ ಮಾಡ್ತೀನಿ ಅಂತ ಅದನ್ನು ಕೂಡ ಅವಳೇ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಮಾಡಲಿ ಬಿಡು, ಚಿಕ್ಕ ಮಕ್ಕಳು ಈ ರೀತಿ ಎಲ್ಲ ಇಂಟ್ರೆಸ್ಟ್ ತೋರಿಸಿದಾಗ ಹೆಣ್ಮಕ್ಳಿಗೆ ಕಲಿಸ್ಬೇಕಪ್ಪ. ಆಮೇಲೆ ನಾಳೆ ಮದುವೆ ಆದಮೇಲೆ ಅಯ್ಯೋ ಗಂಡ ನಿಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಆಡ್ಕೊಂಡ್ರೆ ತುಂಬ ಕಷ್ಟ. ಹಾಗಾಗಿ ಅಲ್ಲಿ ಮದುವೆ ಆದಮೇಲೆ ಅಂತಲ್ಲ, ಸೊ ಕೆಲವೊಂದು ಟೈಮ್ ಇಂಡಿಪೆಂಡೆಂಟಾಗಿ ಇರಬೇಕಾಗುತ್ತೆ, ಒಬ್ಬರೇ ಇರಬೇಕಾಗುತ್ತೆ. ಆ ಟೈಮಲ್ಲಿ ಈ ರೀತಿ ಮನೇಲಿ ಅವರೇ ಮಾಡ್ಕೊಳೋ ಅಂಥ ಕೆಪಾಸಿಟಿ ಅವ್ರಿಗೆ ಬರಬೇಕು. ಹೆಣ್ಮಕ್ಳಿಗೆ ಕಲಿಸ್ಬೇಕು, ಹೆಣ್ಮಕ್ಳು ಅಂತಲ್ಲ ಎಲ್ರೂ ಕಲಿಲೇಬೇಕು. ಇನ್ನು ನೆಕ್ಸ್ಟ್ ನಮ್ಮ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ, ಅದನ್ನು ಕೂಡ ನಾನೇ ಫ್ರೈ ಮಾಡ್ತೀನಿ, ಅದನ್ನು ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಇನ್ನುಳಿದಿದ್ದು ಪ್ರೊಸೆಸ್ನೆಲ್ಲ ಅವಳೇ ಮಾಡಿದ್ಲು. ಇಲ್ಲಿವರೆಗೂ ನಾನು ಮಾಡಿದೆ. ಇನ್ನು ನೆಕ್ಸ್ಟ್ ನನ್ನ ಮಗಳು ಕೂಡ ಮಾಡ್ತಾಯಿದ್ದಾಳೆ. ಇದು ಚೆನ್ನಾಗಿ ಸ್ಪೈಸಸಲ್ಲಿ ಒಗ್ಗರಣೆಯಲ್ಲಿ ರುಬ್ಕೊಂಡಿರೋದೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಭಯಪಟ್ಲು, ಹಾಗೆ ಧೈರ್ಯ ಮಾಡಿಲ್ಲ. ನೋಡಿ ಈ ರೀತಿ ಕುದೀತಾ ಇರುತ್ತೆ. ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದನ್ನೇನೋ ಸ್ಟೈಲಾಗಿ ಹಾಕಕ್ಕೆ ಹೋದ್ಲು, ಆದರೆ ಅವಳು ಬರಲಿಲ್ಲ ಅದು ಹಾಕೋಕ್ಕೆ. ಸೊ ಅಂತೂ ಇಂತೂ ಉಪ್ಪಂತೂ ಹಾಕಿದ್ಲು. ಇನ್ನು ನಾನು ಮಸಾಲ ಹಾಕ್ತೀನಿ, ಗರಂ ಮಸಾಲ ಅಂತೇಳಿ ಒಂದು ಸ್ಪೂನ್ ಗರಂ ಮಸಾಲ ಕೂಡ ಹಾಕಿದೆ. ಸರಿ ಆಯಿತು ಅಂತ ಹೇಳಿ ಅದನ್ನು ಕೂಡ ಅವಳೇ ಮಿಕ್ಸ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಕಂಟಿನ್ಯೂ ನನ್ನ ಮಗಳದೇ ಇರುತ್ತೆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ. ಇನ್ನು ಚೆನ್ನಾಗಿ ಅವಳೇ ಮಿಕ್ಸ್ ಮಾಡಿಲ್ಲ. ಅಂತೂ ಇಂತೂ ನನ್ನ ಮಗಳು ಧೈರ್ಯವಾಗಿ ಗ್ಯಾಸಲ್ಲಿ ನಿಂತ್ಕೊಂಡು ಈ ಥರ ಮಾಡಿದ್ದು ನನಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಈ ರೀತಿ ಮಕ್ಳು ಇನ್ವಾಲ್ವ್ ಆದರೆ ನನಗೆ ಒಂಥರ ಬೆಳಗ್ಗೆಯಿಂದ ನನಗೂ ಮಾಡಿ ಕೆಲಸ ಸುಸ್ತಾಗಿರುತ್ತಲ್ವಾ, ಈ ರೀತಿ ಮಕ್ಳ ಜೊತೆ ಮಾಡಿದ್ರೆ ಒಂಥರ ಖುಷಿ ಜೊತೆ ಏನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇವತ್ತು ನನ್ನ ಮಗಳದೇ ಕರಿ ಅರ್ಧದಿಂದ. ಇನ್ನು ನಾನು ಬಂದುಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈ ಹೂಕೋಸನ್ನ ಅದಕ್ಕೆ ಆ್ಯಡ್ ಮಾಡಿದೆ. ಅಂತೂ ಸಾಹಸ ಮಾಡಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ನೋಡೋಣ ಯಾವ ರೀತಿ ಕರಿ ಫೈನಲಿ ಲುಕ್ ಕೊಡುತ್ತೆ ಅಂತ ನೋಡಬೇಕಲ್ವಾ. ನನ್ನ ಮಗಳು ಕೈ ಹಾಕಿದ್ದಾಳೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಟೇಸ್ಟು. ನೋಡಿ ಅಂತೂ ಇಂತೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹಂಗೇನಿಲ್ವಾ? ಇಲ್ಲ ಚೆನ್ನಾಗಾಗುತ್ತಾ? ಚೆನ್ನಾಗುತ್ತೆ. ಓಕೆ ಎಲ್ಲ ನಿಮ್ಮದೇ ರೆಸಿಪಿ ಮಾಡಿರೋದಷ್ಟೇ ನಾನು. ಹಾಗೆ ನೋಡಿ ಎಲ್ಲನೇ ಅವಳದೇ ಪ್ರೊಸೆಸ್ಸು. ಫೈನಲಿ ಈ ರೀತಿ ಕುದೀತಾ ಇತ್ತಂತೆ, ಬಬ್ಬಲ್ಸ್ ಬರ್ತಾಯಿದ್ವು ಅಂತೇಳಿ ಅವಳೇ ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಬಂದು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾಳೆ. ಅದು ಡೆಕೋರೇಷನಿಗಂತೆ ಸ್ವಲ್ಪ ಹಾಕಿದ್ದಾಳೆ. ಆಮೇಲೆ ಫೈನಲ್ ಈ ರೀತಿ ಕುದೀತಾ ಇತ್ತು ಅಂತದ್ದು ಟೇಸ್ಟ್ ಅಂತೆ. ಓಕೆ ನೋಡಿ ಈ ರೀತಿ ಕುದೀತು. ಅದು ಎಲ್ಲೋ ಹೋಗ್ಬಿಡ್ತು ಅವಳು ಹಾಕಿದ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆದರೆ ಎಲ್ಲರೂ ಹೋಗುತ್ತೆ. ಓಕೆ ನೋಡಿ ಈ ರೀತಿ ಆಯಿತು. ಫೈನಲಿ ಇಬ್ಬರು ಅಮ್ಮ ಮಗಳು ಸೇರಿಕೊಂಡು ಹೂಕೋಸು ಕರಿ ಮಾಡಿದ್ಲು. ಟೇಸ್ಟ್ ಏನೋ ನೋಡ್ತೀನಿ ಅಂತ ತೊಗೊತಾ ಇದ್ಲು. ಸುಮ್ಮನಿರು, ಆ ಥರ ಎಲ್ಲ ಎಂಜಲು ಮಾಡಬಾರ್ದು ಅಂತ ಹೇಳಿದೆ, ಬಿಟ್ಲು. ಬಬಲ್ಸ್ ಎಲ್ಲ ಬರ್ತಿತ್ತಂತೆ. ನೋಡಿ ಫೈನಲಿ ಈ ರೀತಿ ನಮ್ಮ ಬಿಸಿ ಇರುತ್ತೆ ಅಂತ ಹಾಗೆ ನೋಡಿ ಫೈನಲಿ ನಾನು ಈ ಕಡೆ ತೊಗೊಂಬಂದೆ ನಮ್ಮ ಹೂಕೋಸು ಕರಿನ. ಈ ರೀತಿ ಟೇಸ್ಟ್ ಅಂದರೆ ಫೈನಲಿ ಈ ರೀತಿ ಲುಕ್ ಕೊಡ್ತಾಯಿತ್ತು. ಇನ್ನು ಅವಳು ಡೆಕೋರೇಷನ್ ಮಾಡಬೇಕು ಅಂಥೇಳಿ ಇನ್ನೊಂದು ಪ್ಲೇಟ್ ತೊಗೊಂಡ್ಲು. ಅಪ್ಪ ಡೆಕೋರೇಷನ್ ಸಾಕು, ಟೈಮ್ ಆಗಿದೆ, ಸಾಕು ಒಂದು ಪ್ಲೇಟಿಗೆ ಹಾಕೊಂಡು ನೀನು ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾ ಇದ್ದೆ. ನೋಡಿ ಬಿಸಿ ಇದು ಚಪಾತಿ ಜೊತೆ ಪರೋಟ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ರೈಸ್ ಕೂಡ ಜೊತೆ ಕೂಡ ಒಂದೊಂದ್ಸತಿ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಇತ್ತಂತೆ, ಇನ್ನೂ ತೆಳ್ಳಗೆ ಮಾಡಿದರೆ ಸಾಂಬಾರ್ ಥರ ಸೂಪರ್ ಟೇಸ್ಟ್ ಇತ್ತಂತೆ. ನೋಡಿ ಹೇಗಿತ್ತು ಅಂತ ಹೇಳಿ ಅವಳು ಫೇಸ್ ಎಕ್ಸ್ಪ್ರೆಷನಲ್ಲೇ ತೋರಿಸ್ತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಾಮ್ಸ್ ವಿಡಿಯೋ. ಇಫ್ ಯು ಲೈಕ್, ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.